ಎಲ್ರಿಗೂ ನಮಸ್ಕಾರ. ಸೊ ಹೇಗಿದ್ದೀರಾ? ಆ್ಯಂಡ್ ಆಲ್ಮೋಸ್ಟ್ 1 ವೀಕ್ ಮೇಲಾಯಿತು ಸೊ ವಿಡಿಯೋ ಮಾಡಿ. ಸೊ ವಿಡಿಯೋ ಮಾಡಬಾರ್ದು ಅಂತಲೇ ನಾನು ಒಂದು ವಾರ ಆಲ್ಮೋಸ್ಟ್ ಗ್ಯಾಪ್ ಕೊಟ್ಟಿದ್ದೆ ಬಿಕಾಸ್ ಆಫ್ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ. ಸೊ ಏನು ವಿಡಿಯೋ ಮಾಡಲಿಕ್ಕೆ ಅಂಥ ವಿಷಯಗಳು ಏನೂ ಇರಲಿಲ್ಲ. ಆಮೇಲೆ ಡಿಸ್ಕಷನ್ ಮಾಡಲಿಕ್ಕೂ ಕೂಡ ಆ್ಯಂಡ್ ಕೋಡ್ ಮಾಡಲಿಕ್ಕೂ ಕೂಡ ರಿವ್ಯೂ ಮಾಡಲಿಕ್ಕೂ ಕೂಡ ಅಂಥ ವಿಚಾರಗಳು ಯಾವುದೂ ಕೂಡ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಒಂದು ವಾರ ಗ್ಯಾಪ್ ತೊಗೊಂಡಿದ್ದೆ. ಆಮೇಲೆ ನಂದು ಇದೇನು ಪರ್ಮನೆಂಟ್ ಜಾಬ್ ಅಲ್ಲ. ಸೊ ಯೂಟ್ಯೂಬ್ ಮಾಡೋದು ಜಸ್ಟ್ ಪಾರ್ಟ್ ಟೈಮ್ ಆಗಿ ಈ ಒಂದು ಯೂಟ್ಯೂಬ್ನ ಮಾಡೋವಂಥದ್ದು. ಆ್ಯಂಡ್ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಇದೊಂದು ವೇದಿಕೆ ಇದೆ. ಸೊ ಅದಕ್ಕೋಸ್ಕರ ನನ್ನ ಅನಿಸಿಕೆಗಳನ್ನು ಆ್ಯಂಡ್ ಒಪಿನಿಯನ್ಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸಿನಿಮಾ ಬಗ್ಗೆ ಆದ್ರಾಗಿರ್ಬೋದು ಆ್ಯಂಡ್ ಸೋಷಿಯಲ್ ಕನ್ಸರ್ನ್ ಬಗ್ಗೆ ಆದ್ರಾಗಿರ್ಬೋದು ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ನೋಡ್ತಾ ಇದ್ದೀರಾ ಸೀಸನ್ ಆಲ್ಮೋಸ್ಟ್ 10ಇಂದನೂ ಇದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಇವಾಗಲೂ ಕೂಡ ಅದನ್ನು ಮಾಡ್ತಾ ಇದ್ದೆ. ಬಟ್ ಒಂದು ವಾರ ಅದೇ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸೊ ಏನು ಯಾವುದೇ ರೀತಿಯಲ್ಲಿ ವಿಷಯಗಳನ್ನು ಹಂಚ್ಕೊಳ್ಳೋವಂಥದ್ದು ಏನು ಇರಲಿಲ್ಲ. ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ. ಬಟ್ ಇವಾಗ ಸೊ ಅಗೇನ್ ಮತ್ತೆ ತಿರ್ಗಾ ಬಿಗ್ ಬಾಸ್ದು ಆಟ ಅಂತ ಬಂದಾಗ ಮತ್ತೆ ಹೀಟಪ್ ಶುರುವಾಗಿದೆ ಇವಾಗ. ಸೊ ಕಿತ್ತಾಟಗಳು, ಅದೇ ನಾಮಿನೇಷನ್ನು, ಅದೇ ಟಾಸ್ಕು, ಅದೇ ಕಿತ್ತಾಟ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಆ್ಯಂಡ್ ಲಾಸ್ಟ್ ವೀಕ್ ಬಗ್ಗೆ ಏನೇನು ಹೈಲೈಟೆಡ್ ಪಾಯಿಂಟ್ಗಳಿತ್ತು ಸೊ ಅದ್ರ ಬಗ್ಗೆ ಕೆಲವೊಂದು ಮಾತಾಡೋಣ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಚಾನಲ್ ಯಾರ್ಯಾರು ನೋಡ್ತಾ ಇದ್ರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ. ಆ್ಯಂಡ್ ನಿಮ್ಮ ಒಂದು ಟಾಪ್ 6 ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆಲ್ರೆಡಿ ನನ್ನ ಒಂದು ಟಾಪ್ 6 ಅನ್ನೋದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಹಾಕ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ. ಇದು ನನ್ನ ಟಾಪ್ 6 ಇನ್ ಆರ್ಡರಲ್ಲಿ ಹಾಕಿರುವಂಥದ್ದು. ನನ್ನ ಪ್ರಕಾರ ಇದೇ ಆರ್ಡ್ರಲ್ಲಿ ಬರಬೇಕು ಅಂತ ನನಗನ್ಸುತ್ತೆ. ಆ್ಯಸ್ ಪರ್ ಬಿಗ್ ಬಾಸ್ ಮನೆ ಒಳಗಿನ ಆಟ ಮತ್ತು ಹೊರಗಡೆ ನಡೀತಿರುವಂಥ ಒಂದು ಸಪೋರ್ಟ್ ನೋಡಿ ಇನ್ಕ್ಲೂಡ್ ಮಾಡಿ ಟಾಪ್ 6ಅಲ್ಲಿ ನಾನು ಹಾಕಿರೋವಂಥದ್ದು. ಆ್ಯಂಡ್ ಮೇ ಬಿ ನನಗನ್ಸುತ್ತೆ ಧನುಷ್ ಅವ್ರನ್ನ ಅವರು ಚಾನಲ್ ಅವರು ಪುಷ್ ಮಾಡ್ತಾರೆ ಟಾಪ್ 6 ಒಳಗಡೆಗೆ ಅಂತ. ಬಟ್ ಯಾರ ಒಂದು ಸ್ಥಾನನ ಧನುಷ್ ಅವ್ರು ಕಿತ್ಕೊತಾರೋ ಗೊತ್ತಿಲ್ಲ ನನಗೆ. ಕಂಪ್ಯಾರಿಟಿವ್ಲಿ ವೋಟ್ಸ್ ಅಂತ ಬಂದಾಗ ಕೂಡ ಅಷ್ಟೇ, ಆಟ ಅಂತ ಬಂದಾಗ ಕೂಡ ಅಷ್ಟೇ, ನನ್ನ ಪ್ರಕಾರ ಧನುಷ್ ಅವರು ಟಾಪ್ 6ಅಲ್ಲಿ ನನ್ನ ಪ್ರಕಾರ ಚಾನ್ಸೇ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಚಾನಲ್ ಅವರು ಮೇ ಬಿ ಪುಷ್ ಮಾಡ್ಬೋದು ಅಂತ ಅನ್ಕೊತೀನಿ. ಓಕೆ. ಸೊ ಇದು ನನ್ನ ಒಂದು ಟಾಪ್ 6. ನಿಮ್ಮ ಟಾಪ್ 6 ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ. ಆ್ಯಂಡ್ ಇದಾದಮೇಲೆ ನನಗೆ ಈ ಒಂದು ವಾರದಲ್ಲಿ ತುಂಬ ಹೈಲೈಟೆಡ್ ಪಾಯಿಂಟ್ಸ್ಗಳು ಅಂತಂದರೆ, ಒಂದು ಸ್ಟಾರ್ಟಿಂಗ್ ಡೇಯಿಂದ ಮಂಡೆಯಿಂದನೇ ಮೀನ್ಸ್ ನಿನ್ನೆ ಸಂಡೇವರೆಗೂ ಕೂಡ ತೊಗೊಂಡ್ರೆ, ಸ್ಟಾರ್ಟಿಂಗ್ ಮಂಡೇ ದಿನನೇ ಲಾಸ್ಟ್ ವೀಕ್ ಮಂಡೇ ತೊಗೊಂಡ್ರು ಕೂಡ ಅಲ್ಲಿ ಒಂದು ವಿಚಾರದಲ್ಲಿ ಗಿಲ್ಲಿ ಆ್ಯಂಡ್ ಯಾರು ಕಾವ್ಯ ಅಂತ ಬಂದಾಗ ಒಂದು ಜಸ್ಟ್ ಒಂದು ಇರಿಟೇಷನ್ ಮಾಡಿರುವಂಥದ್ದು ಕಿತ್ತಾಟದ ರೀತಿಯಲ್ಲಿ ಆಗುತ್ತೆ. ಅದು ಇರ್ಸು ಮುರ್ಸು ಅನ್ನೋ ರೀತಿಯಲ್ಲಿ ಕಾವ್ಯಾಗ ಆಗಿರುವಂಥದ್ದು. ಅದೇ ಗಿಲ್ಲಿ ಇರಿಟೇಟ್ ಮಾಡ್ತಾನಲ್ಲ, ಅಲ್ಲಿ ಏನು ದಾಳಿಂಬ್ರೆ ತಿಂತಾ ಇರ್ತಾರೆ ಕಾವ್ಯ ಅವ್ರು ಬಿಡಿಸ್ಕೊಂಡು. ಸೊ ಆ ಟೈಮಲ್ಲಿ ಗಿಲ್ಲಿ ಹೋಗಿ ಕೂದಲು ಕಟ್ ಮಾಡ್ಕೊಳ್ಳೋವಂಥದ್ದು, ಆ ಥರದ್ದೆಲ್ಲ ಮೀನ್ಸ್ ಆ ಒಂದು ಸಿಚುವೇಷನಲ್ಲಿ ಸೊ ಗಿಲ್ಲಿ ಆ ಥರ ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಅಲ್ಲಿ ಕಾವ್ಯಾಗ ಇಷ್ಟ ಇಲ್ಲ ಅಂತಂದಾಗ ಸೊ ಆ ಥರ ಮಾಡುವಂಥದ್ದು. ಆಮೇಲೆ ಕಾವ್ಯ ಅವ್ರ ಮೈಂಡ್ಸೆಟ್ ಆ ಒಂದು ಸಿಚುವೇಷನಲ್ಲಿ ಹೇಗಿತ್ತು ಅನ್ನೋದು ನೋಡ್ಕೊಬೇಕಾಗಿತ್ತು ಗಿಲ್ಲಿ. ಆ್ಯಂಡ್ ಅಲ್ಲಿ ಕಾವ್ಯ ಅವ್ರು ಬೇಸರ ಮಾಡ್ಕೊತಾರೆ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇಲ್ಲ ಅಂತ ಕೆಲವೊಂದು ಮಾತುಗಳು ಅಂತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ತಿರ್ಗಾ ಗಿಲ್ಲಿ ಹಿಂದೆನೇ ಹೋಗುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ. ಆಮೇಲೆ ಅವ್ರು ಬೇಡ ಅಂತಂದಾಗ ಆ ಒಂದು ಕೆಲವೊಂದು ವಿಚಾರಗಳನ್ನು ಗಿಲ್ಲಿ ಅಲ್ಲಿಗೆ ಬಿಡುವಂಥದ್ದು ಬೆಟರ್ ಅಂತ ನನಗನ್ಸುತ್ತೆ. ಅದು ಬೇಕಿರಲಿಲ್ಲ ಗಿಲ್ಲಿಗೆ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ನಾಮಿನೇಷನ್ ಪ್ರಕ್ರಿಯೆ ನಿಮಗೆ ಗೊತ್ತಿದೆ ಆಲ್ರೆಡಿ ಯಾವ ರೀತಿಯಲ್ಲಿ ನಡೆದಿದೆ ಅಂತ. ಆ್ಯಂಡ್ ಅಲ್ಲಿ ಹೊರಗಡೆ ಕೂತ್ಕೊಂಡಿರೋವಂಥವ್ರು ಅಲ್ಲಿ ಆ್ಯಕ್ಟಿವಿಟಿ ರೂಮಲ್ಲಿ ಏನು ಹೋಗಿರ್ತಾರೆ ಯಾರು ಸ್ಪರ್ಧಿ, ಸೊ ಅವರಿಗೆ ನಾಮಿನೇಟ್ ಮಾಡ್ತಾರೆ ಮಾಡಲ್ಲ ಅನ್ನೋದು ಹೇಳಬೇಕಾಗತ್ತೆ, ರೀಸನ್ ಕೊಡಬೇಕಾಗತ್ತೆ. ಇನ್ ಕೇಸ್ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ, ಎಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ ಅಂತ ಏನಾದರೂ ಅಲ್ಲಿ ಒಳಗಡೆ ಇರುವಂಥ ಸ್ಪರ್ಧಿ ಗೆಸ್ಟ್ ಮಾಡಿದ್ರೆ ಅವರು ಸೇಫ್ ಆಗ್ತಾರೆ. ಅಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿರುವಂಥದ್ದು ಅಂತಂದರೆ, ಒಂದು ರಘು ಅವರು ಆ್ಯಂಡ್ 7 ಜನ ನಾಮಿನೇಟ್ ಮಾಡಿರ್ತಾರೆ. 6 ಜನರ ಹೆಸರನ್ನು ಕರೆಕ್ಟಾಗಿ ಇಡ್ತಾರೆ, ಬಟ್ ಒಬ್ಬರು ತಪ್ಪು ಹೇಳೋವಂಥದ್ದು. ಸೊ ಅವರು ಕೂಡ ನಾಮಿನೇಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ರಾಶಿಕನೂ ಅಷ್ಟೇ. ಸೊ 6 ಜನ ನಾಮಿನೇಟ್ ಮಾಡಿರ್ತಾರೆ. ಒಂದೇ ಒಂದು ಮಿಸ್ ಆಗುವಂಥದ್ದು, ಅದು ಗಿಲ್ಲಿದು. ಬಟ್ ಗಿಲ್ಲಿ ಸಖತ್ ಗೇಮ್ ಮಾಡ್ದ ಅಲ್ಲಿ ಅಂತಲೇ ಹೇಳ್ಬೋದು. ಸೊ ಗೊತ್ತಿತ್ತು ಅವನಿಗೆ ಸೊ ರಾಶಿಕನ ಹೆಸರು ತೊಗೊಂತಾಳೆ ಅಂತ ಹೇಳ್ಬಿಟ್ಟು. ಸೊ ತೊಗೊಂಡ್ರೆ ಮೇ ಬಿ ಸೇವ್ ಆಗ್ಬೋದು. ಬಟ್ ಇಲ್ಲೊಂದು ಗೇಮ್ ಮಾಡೋಣ ಅನ್ನೋ ರೀತಿಯಲ್ಲಿ ಸಖತ್ ತಲೆ ಓಡಿಸ್ಬಿಟ್ಟು ಸೊ ಅವನ್ನ ಸೇವ್ ಮಾಡ್ತಾನೆ, ಸೇವ್ ಅಂತ ಹಿಡಿದಿರ್ತಾನೆ. ಸೊ ಬಟ್ ರಾಶಿಕಾ ಅಲ್ಲಿ ನನಗೆ ಗಿಲ್ಲಿ ನಾಮಿನೇಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಒಂದೇ ತಪ್ಪಾಗಿರುವಂಥದ್ದು 6ರಲ್ಲಿ. ಇನ್ ಕೇಸ್ ಗಿಲ್ಲಿದೇನಾದ್ರು ಸರಿಯಾಗಿದ್ದರೆ ರಾಶಿಕಾ ಆ ಒಂದು ನಾಮಿನೇಷನಿಂದ ಸೇವ್ ಆಗ್ತಾ ಇದ್ಲು. ಅಗೇನ್ ಆ ಒಂದು ಗಿಲ್ಲಿ ಒಂದು ಸ್ಮಾರ್ಟ್ ಇದರಿಂದ ಸೊ ರಾಶಿಕಾ ಕೂಡ ನಾಮಿನೇಟ್ ಆಗ್ತಾರೆ. ಇದೆರಡು ನನಗೆ ತುಂಬ ಇಂಟ್ರೆಸ್ಟಿಂಗ್. ಆ್ಯಂಡ್ ಅವರಿಬ್ಬರದು ಯಾರ್ಯಾರು ನಾನು ನಾಮಿನೇಟ್ ಮಾಡ್ಬೋದು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರುವಂಥದ್ದು ಅಂತ ನನಗನ್ನಿಸ್ತು. ಗಿಲ್ಲಿ ಕೂಡ ಅಷ್ಟೇ. ಸೊ ಅವನು 3 ಜನ ನಾಮಿನೇಟ್ ಮಾಡಿದ್ರು, ಅದರಲ್ಲಿ ಒಂದೇ ಒಂದು ಸರಿ ಹೇಳಿರುವಂಥದ್ದು, ಅದು ರಾಶಿಕಾದೇನೆ. ಮಿಕ್ಕಿದ 2 ಕೂಡ ತಪ್ಪು ಹೇಳ್ಬಿಟ್ಟ. ಓಕೆ. ಇದಾದಮೇಲೆ ಅಲ್ಲಿ ಕಾವ್ಯ ಅವರು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಅವ್ರು ಕ್ಯಾಪ್ಟನ್ ಆಗಿದ್ದಾರೆ ಲಾಸ್ಟ್ ವೀಕಲ್ಲಿ. ಸೊ ಆ ಒಂದು ಕಾರಣಕ್ಕೆ ಇಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ರಕ್ಷಿತಾ ಆ್ಯಂಡ್ ಯಾರು ಅಶ್ವಿನಿ ಅವ್ರನ್ನ ಮಾಡ್ತಾರೆ. ನಂಗೆ ರಕ್ಷಿತಾಗೆ ಕೊಟ್ಟಿರುವಂಥ ರೀಸನ್ ಏನು ತಪ್ಪು ಅಂತ ಅನಿಸ್ಲಿಲ್ಲ. ಬಿಕಾಸ್ ರಕ್ಷಿತಾ ಕೂಡ ಅನ್ನೆಸೆಸರಿಯಾಗಿ ಕಾವ್ಯಗೆ ಟಾರ್ಗೆಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಲಾಸ್ಟ್ ವೀಕಲ್ಲಿ ಆಲ್ರೆಡಿ ಮಾತಾಡ್ತೀನಿ. ಅಗೇನ್ ಮತ್ತೆ ತಿರ್ಗೋದು ನನ್ನ ಮಾತಲ್ಲ, ಇವಾಗಲೂ ಕೂಡ ಅದೇ ಸ್ಟ್ಯಾಂಡ್ ಇದೆ ನಂದು. ಓಕೆ. ರಕ್ಷಿತಾ ಅವರು ಟಾರ್ಗೆಟ್ ಮಾಡ್ತಿರುವಂಥದ್ದು ಕಾವ್ಯಗೆ. ಬಟ್ ಅದೇ ರೀತಿಯಲ್ಲಿ ಕಾವ್ಯ ಅವರು ಕೂಡ ಅಷ್ಟೇ ಅನ್ನೆಸೆಸರಿಯಾಗಿ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಒಂದೇ ಕಾರಣ ಏನು ಅಂತಂದರೆ ಅವ್ರು ಹಿಡ್ಕೊಂಡಿರುವಂಥದ್ದು, ಬಟ್ ಅವ್ರ ತಲೆಯಲ್ಲಿ ಬೇರೆನೇ ಇದೆ ಅಂತ ನನಗನ್ಸುತ್ತೆ. ಬಟ್ ಅವ್ರು ಹೇಳ್ತಿರುವಂಥದ್ದೇನು, ಆ ಒಂದು ಗೇಮಲ್ಲಿ ಡ್ರಮ್ ಟಾಸ್ಕಲ್ಲಿ ನನ್ನ ಮೇಲೆ ಅವರು ಬೇಕು ಅಂತಲೇ ಕುತ್ಕೊಂಡಿದ್ರು, ಬೇಸರಾದ್ಮೇಲೆ ಕೂಡ ಎದ್ದೇಳಲಿಲ್ಲ ಅನ್ನೋವಂಥದ್ದು. ಆ್ಯಂಡ್ ಅಶ್ವಿನಿ 2.0 ಅನ್ನೋವಂಥದ್ದು ಅದು ಸುಳ್ಳು. ಅವ್ರ ಮನಸ್ಸಲ್ಲಿ ಇನ್ನೂ ಅದೇ ಇದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಅದು ಪಕ್ಕಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಅವರಿಗೆ. ಅದು
ಕಾವ್ಯ ಅವರು ಅಂತ ನನಗನ್ಸುತ್ತೆ. ಒಳಗಡೆ ಏನು ಕಾರಣ ಇದೆ ಗೊತ್ತಿಲ್ಲ ನನಗೆ. ಮೇ ಬಿ ಟಾಪ್ 5 ಆರ್ 3ಗೆ ಮೇ ಬಿ ಅಶ್ವಿನಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅನ್ನೆಸೆಸರಿಯಾಗಿ ಆ ಥರ ಟಾರ್ಗೆಟ್ ಮಾಡ್ತಿದ್ದಾರೆ. ಅವತ್ತು ಹೇಳಿದ್ದೀನಿ ನಾನು ಏನಂತಂದರೆ ಅಶ್ವಿನಿ ಅವರು ತಪ್ಪಿಲ್ಲ ಅದರಲ್ಲಿ. ಎದ್ದೇಳೋ ಟೈಮಲ್ಲಿ ಅವ್ರು ಬೇಗನೆ ಎದ್ದಿದ್ದಾರೆ. ಬಟ್ ಅಗೇನ್ ಕಾವ್ಯ, ರಕ್ಷಿತಾ ಹೇಗೆ ಕಾವ್ಯ ಟಾರ್ಗೆಟ್ ಮಾಡ್ತಿದ್ದಾರೆ, ಅದೇ ಕಾವ್ಯ ಅಶ್ವಿನಿ ಅವ್ರನ್ನ ಯಾವುದೇ ಒಂದು ಬಲವಾದ ಕಾರಣ ಇಲ್ಲದೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಇಡೀ ಎಲ್ಲ ಕಂಟೆಸ್ಟೆಂಟ್ ಫ್ಯಾಮಿಲಿಗಳು ಕೂಡ ಬರ್ತಾರೆ. ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಲ್ಲಿ ರಾಶಿಕಾ ಆ್ಯಂಡ್ ಫ್ಯಾಮಿಲಿ ಅವ್ರ ಮೇಲೆ ಹೊರಗಡೆ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಟ್ರೋಲ್ ರೀತಿಯಲ್ಲಿ ಆಯಿತು. ಬಿಕಾಸ್ ಅವರನ್ನು ಗಿಲ್ಲಿಗೇನೋ ಹಾಗಂದ್ರು ಹೀಗಂದ್ರು, ರಾಶಿಕಾ ಅವ್ರ ತಾಯಿ ಅವ್ರ ತಮ್ಮ ಅನ್ನೋ ರೀತಿಯಲ್ಲಿ. ನನ್ನ ಪ್ರಕಾರ ಆ ಥರದ್ದು ಏನೂ ಆಗಿರಲಿಲ್ಲ. ರಾಶಿಕಾ ಫ್ಯಾಮಿಲಿ ಕರೆಕ್ಟಾಗೇ ಮಾತಾಡಿದ್ದಾರೆ. ಗಿಲ್ಲಿ ಬಗ್ಗೆ ಆಗಿರಲಿ, ಯಾರ ಬಗ್ಗೆ ಅದ್ರ ಬಗ್ಗೆ ಆಗಿರ್ಬೋದು, ಯಾರು ಕೂಡ ಅಲ್ಲಿ ಏನೂ ಮಾತಾಡಲಿಲ್ಲ. ಓಕೆ, ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಾವೆ. ಬಟ್ ಇಲ್ಲಿ ಯಾರೋ ಒಂದು ಕಂಟೆಸ್ಟೆಂಟು ಫ್ಯಾಮಿಲಿಯವರು ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕೆಟ್ಟದನ್ನೋ ರೀತಿಯಲ್ಲಿ, ನೆಗೆಟಿವ್ ಅನ್ನೋ ರೀತಿಯಲ್ಲಿ ಎಲ್ಲೂ ಕೂಡ ಮಾತಾಡಿಲ್ಲ. ಎಲ್ಲರೂ ಕೂಡ ಹಂಗೆ ನೋಡ್ಕೋದೆ ಗಿಲ್ಲಿಗೆ ಹೊಗಳಿದ್ದಾರೆ. ಓಕೆ, ಸೊ ಆ ರೀತಿಯಲ್ಲಿ ಸ್ವಲ್ಪ ಹೊರಗಡೆಗೆ ಆಯಿತು. ಬಟ್ ಅದು ಅನ್ನೆಸೆಸರಿಯಾಗಿ ಯಾವನ್ನ ಕ್ರಿಯೇಟ್ ಮಾಡಿರೋ ಇದಕ್ಕೆ ಆ ಥರ ಆಯಿತು ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಆ ಥರ ಇರಲಿಲ್ಲ. ಓಕೆ, ಬಟ್ ಕೊನೆಯಲ್ಲಿ ಕಾವ್ಯ ಅವರು ಫ್ಯಾಮಿಲಿ, ಅದರಲ್ಲೂ ಮುಖ್ಯವಾಗಿ ಅವರ ಬ್ರದರ್ ಆ್ಯಂಡ್ ಬ್ರದರ್ ಆ್ಯಂಡ್ ಕಾವ್ಯ, ಇದರಲ್ಲಿ ನಾಟ್ ಓನ್ಲಿ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲ, ಕಾವ್ಯದು ಕೂಡ ಮಿಸ್ಟೇಕ್ಸ್ ಇದೆ. ಸೊ ಅವ್ರು ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ. ಅವ್ರಿಗೆ ಮನೆಯವರು ಬಂದಿದ್ದಾರೆ, ಸೊ ಹೇಗಿದ್ದಾರೆ ಅದೆಲ್ಲ ಕೇಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಹೊರಗಡೆ ಏನು ನಡೀತಾ ಇದೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ತಪ್ಪೇನಲ್ಲ. ಬಟ್ ಎಷ್ಟನ್ನ ಕೇಳಬೇಕು, ಎಷ್ಟನ್ನ ತಿಳ್ಕೊಬೇಕು, ಎಷ್ಟರ ಬಗ್ಗೆ ಮಾತಾಡಬೇಕು ಅಷ್ಟನ್ನು ಮಾತ್ರ ಮಾತಾಡಬೇಕು. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಟೀಮಿಂದ ಒಂದು ಬಿಗ್ ಬಾಸ್ ಅವ್ರು ವಾರ್ನ್ ಮಾಡ್ತಾರೆ. ಹೊರಗಡೆ ನಡೀತಿರುವಂಥದ್ದು ಅದರಾಗಿರ್ಬೋದು ಆ್ಯಂಡ್ ಒಳಗಡೆ ನಡೆದಿರುವಂಥ ಕೆಲವು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಬಾರ್ದು ಅಂತ ಒಂದ್ಸರಿ ವಾರ್ನ್ ಮಾಡಿದ್ದಾದಮೇಲೂ ಕೂಡ ತಿರ್ಗಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಏನೂ ಆಗೇ ಇಲ್ಲ ಅನ್ನೋ ರೇಂಜ್ಗೆ. ವೀಕೆಂಡಲ್ಲಿ ಆದಂಥ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ, ಸೊ ಒಂದೇನು ಮಾತುಕತೆ ನಡೀತೆ ಸುದೀಪ್ ಸರ್ ಆ್ಯಂಡ್ ಗಿಲ್ಲಿ ಕಾವ್ಯ ಮಧ್ಯೆ, ಸೊ ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಾರೆ. ನಾನು ಆ ಥರ ತೊಗೊಂಡೆ ಆ್ಯಂಡ್ ಅಲ್ಲಿ ಹೊರಗಡೆಗೆ ಹೇಗೆ ಹೋಗ್ತಿದೆ, ಪಾಸಿಟಿವ ನೆಗೆಟಿವ, ಇದ್ರ ಬಗ್ಗೆ ಸುಮಾರು ಏನು ಮಾತಾಡಿದ್ರಲ್ಲ. ಸೊ ಅದ್ರ ಬಗ್ಗೆ ಮೇ ಬಿ ನನ್ನ ಪ್ರಕಾರ ಅದು ಅಷ್ಟೊಂದು ಓಪನ್ ಅಪ್ ಆಗಿ ಅಷ್ಟೊಂದು ಡೀಪಾಗಿ ಡಿಸ್ಕಷನ್ ಮಾಡುವಂಥದ್ದು ಮಾತಾಡಬಾರ್ದಾಗಿತ್ತು. ಜೊತೆಗೆ ಅಲ್ಲಿ ಕಾವ್ಯ ತಾಯಿ ಅದ್ರಾಗಿರ್ಬೋದು, ಅವರ ತಮ್ಮ, ಸೊ ಗಿಲ್ಲಿ ಬಗ್ಗೆ ಸುಮಾರು ವಿಚಾರಗಳ ಬಗ್ಗೆ ಹಂಚ್ಕೊಂಡಿದ್ದಾರೆ. ಸೊ ಆ ಒಂದು ವಿಚಾರಗಳು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಗಿಲ್ಲಿ ಸಪೋರ್ಟಿಂದನೇ ಇಲ್ಲಿವರೆಗೂ ಬಂದಿದೆಯಾ, ಸೊ ಇನ್ನು ಮುಂದೆ ಕೂಡ ಗಿಲ್ಲಿಗೆ ಎದುರಾಕೊಂಬೇಡ, ಸೊ ಜೊತೆಗೆ ಹೋಗು ಅನ್ನೋ ರೀತಿಯಲ್ಲಿ ನಾಮಿನೇಟ್ ಮಾಡಬೇಡ, ನಿನ್ನ ಹಣ್ಣುಗಳನ್ನ ಕೊಡು, ಸೊ ನಿಂದೇನಿದೆ ಅದು ಕೊಡು, ಅಣ್ಣ ಅನ್ಬೇಡ, ಈ ಥರದ ಮಾತುಗಳ ಕೇಳಿದಾಗ ಏನಾಗುತ್ತೆ ಅಂದರೆ ಹೊರಗಡೆ ಒಂದು ಪೋಟ್ರೆ ಆಗುತ್ತೆ. ಅಂದರೆ ಗಿಲ್ಲಿಯಿಂದನೇ ಕಾವ್ಯ ಅನ್ನೋ ರೀತಿಯಲ್ಲಿ ಅಗೇನ್ ಅವ್ರ ಫ್ಯಾಮಿಲಿಯವರೇ ಪ್ರೂವ್ ಮಾಡ್ತಿದ್ದಾರೆ. ಇದು ಕಾವ್ಯಗೆ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಗೊತ್ತಿಲ್ಲ ನನಗೆ. ಬಟ್ ಅವ್ರ ಫ್ಯಾಮಿಲಿ ಹೇಳಿರೋ ರೀತಿ ನೋಡ್ತಾ ಇದ್ರೆ ಗಿಲ್ಲಿ ಸಪೋರ್ಟ್ ಇಲ್ಲಿವರೆಗೂ ಮಾಡಿದ್ದಾನೆ, ಇನ್ನು ಮುಂದೆ ಕೂಡ ಗಿಲ್ಲಿ ಜೊತೆಗೆ ಇರು, ಸೊ ನಿಂಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಸೊ ಕಾವ್ಯ ಸ್ಟ್ಯಾಂಡ್ ಅದಕ್ಕಿಂತ ಮುಂಚೆ, ಫ್ಯಾಮಿಲಿ ಬರೋಕ್ಕಿಂತ ಮುಂಚೆ ಗಿಲ್ಲಿನ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋಣ ಅಂತಾನೆ ಅವ್ರದ್ದು ತಲೆಯಲ್ಲಿ ಇದ್ದಂಥದ್ದು. ಬಟ್ ಈ ಥರ ಹೇಳಿದಾದ್ಮೇಲೆ ಇವಾಗ ಇನ್ ಕೇಸ್ ಕಾವ್ಯ ಅವರು ಗಿಲ್ಲಿ ಹತ್ರ ಹೋದರೆ, ಅವ್ರ ಫ್ಯಾಮಿಲಿ ಅವ್ರು ಹೇಳ್ಕೊಟ್ಟಿದ್ದಾರೆ, ಇನ್ಪುಟ್ಸ್ ಕೊಟ್ಟಿರೋದ್ರಿಂದನೇ ಅಗೇನ್ ಇವಾಗ ಕಾವ್ಯ ಅವರು ಸೊ ಗಿಲ್ಲಿ ಹಿಂದೆ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಆ ಒಂದು ವಿಚಾರಕ್ಕೆ ಅಲ್ಲಿ ಕಾವ್ಯ ಅವ್ರದ್ದು ಏನು ಫ್ಯಾಮಿಲಿಗೆ ಆಚೆ ಕಳಿಸ್ತಾರೆ ಬಿಗ್ ಬಾಸ್ ರೂಲ್ ಬ್ರೇಕ್ ಮಾಡಿದ್ದಕ್ಕೆ. ಅದಾದಮೇಲೆ ಅಗೇನ್ ಮತ್ತೆ ತಿರ್ಗಾ ಕರ್ಕೊಂಬರ್ತಾರೆ ಅವ್ರ ತಮ್ಮನ್ನ ಬಿಟ್ಟು. ಸೊ ಅವ್ರ ತಾಯಿ ಆ್ಯಂಡ್ ಅವ್ರ ತಂದೆ ಬರ್ತಾರೆ. ಇದು ಪನಿಷ್ಮೆಂಟ್ ಆಯಿತಾ ಅಥವಾ ನನ್ನ ಪ್ರಕಾರ ಇವರಿಗೆ ಕಾವ್ಯ ಅವರಿಗೆ ಬೆನಿಫಿಟ್ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಫಸ್ಟ್ ತಮ್ಮನ್ನ ಮೀಟ್ ಮಾಡಿದ್ರು, ಅದಾದಮೇಲೆ ತಾಯಿನ ಮೀಟ್ ಮಾಡಿದ್ರು. ಅಗೇನ್ ಇವಾಗ ಅವ್ರ ತಂದೆನೂ ಕೂಡ ಮೀಟ್ ಮಾಡುವಂಥ ಅವಕಾಶ ಸಿಕ್ತು ಅವ್ರಿಗೆ. ಆ್ಯಂಡ್ ಅವ್ರ ತಂದೆ ಬಂದಾದಮೇಲೆ ಗಿಲ್ಲಿಗೆ ಅಗೇನ್ ಒಂದು ಬೆಳ್ಳಿದಂತ ಅನಿಸುತ್ತೆ. ಸೊ ಆ ಒಂದು ಬ್ರಾಸ್ಲೆಟ್ ಕೂಡ ಹಾಕ್ತಾರೆ. ಇದ್ರ ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಗಿಲ್ಲಿನ ಅವರು ಮಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಇದು ಒಂದು ರೀತಿಯಲ್ಲಿ ಪುಷ್ ಸಿಗೋಂಥ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಅದು ಹಿಂದೆ ಇದ್ದಂಥ ಕಾವ್ಯಗೂ ಮೇ ಬಿ ಮುಂದೆ ಇರುವಂಥ ಕಾವ್ಯಗೂ ಏನಾದರೂ ಡಿಫ್ರೆನ್ಸ್ ಇರುತ್ತೆ ಅಂತ ಅನಿಸುತ್ತಾ, ಅಥವಾ ಇಲ್ಲಿವರೆಗೂ ಒಂದು 2 ದಿನ ನೋಡಿರೋ ಪ್ರಕಾರ ಫ್ಯಾಮಿಲಿ ಆದಮೇಲೆ ಸೊ ಕಾವ್ಯ ಬಿಹೇವಿಯರ್ ಚೇಂಜಸ್ ಕಾಣಿಸ್ತಾ ಇದೆ, ಇಲ್ಲಿ ಗಿಲ್ಲಿನ ಇನ್ನೂ ಜಾಸ್ತಿ ಹತ್ತಿರ ಆಗಲಿಕ್ಕೆ ಟ್ರೈ ಮಾಡ್ತಿರೋಂಥದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಇದಾದಮೇಲೆ ನೀವು ನೋಡಿದ್ರೆ ಅಗೇನ್ ನಮ್ಮ ಗಿಲ್ಲಿ ಕ್ಯಾಪ್ಟನ್ ಬೇರೆ ಆಗ್ತಾರೆ. ಆ್ಯಂಡ್ ಅಲ್ಲಿ ಮ್ಯಾಕ್ಸಿಮಮ್ ಮನೆಯವರಿಂದ ತೊಗೊಂಡಿರುವಂಥ ಓಟ್ಗಳಲ್ಲಿ ಮೇ ಬಿ 6 ಅಂತ ಅನಿಸುತ್ತೆ, 6 ಓಟ್ಗಳು ಗಿಲ್ಲಿಗೆ ಬಂದಿರುವಂಥದ್ದು. ಇನ್ ಕೇಸ್ ಕಾವ್ಯ ಅವ್ರ ಫ್ಯಾಮಿಲಿ ಕೂಡ ವೋಟ್ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಮೇ ಬಿ ಗಿಲ್ಲಿಗೆ ಹಾಕ್ತಾ ಇದ್ರು ಅಂತ ಅನಿಸುತ್ತೆ. ಓನ್ಲಿ ಸ್ಪರ್ಧಿಗಳಿದ್ರಿಂದನೇ ಅಂತ ಹೇಳಲಿಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇವಾಗ ಯಾರು ಕೂಡ ಗಿಲ್ಲಿ ಮೇಲೆ ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಅಂದರೆ ಟಾಸ್ಕಲ್ಲಂತೂ ಗೆಲ್ಲಕ್ಕಾಗಲ್ಲ. ಇವನು ಯಾರೋ ಯಾರೋ ಹೇಳಿದ್ರು, ರಘು ಆ್ಯಂಡ್ ಸೂರಜ್ ಡಿಸ್ಕಷನ್ ಮಾಡೋ ಟೈಮಲ್ಲಿ ರಘು ಹೇಳಿದರು ಅವನಿಗೆ ಟಾಸ್ಕ್ ಆಡಿ ಅಂತೂ ಕ್ಯಾಪ್ಟನ್ ಆಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ. ಓಕೆ, ಆ್ಯಂಡ್ ಇದಾದಮೇಲೆ ಏನೇನಾಗಿದೆ ಅಂತೆಲ್ಲ ಗೊತ್ತು ನಿಮಗೆ. ಸಾಟರ್ಡೆ ಎಪಿಸೋಡಲ್ಲಿ KD ಟೀಮ್ ಬರುತ್ತೆ ಆ್ಯಂಡ್ ಅದು ಭಾಗ್ಯಲಕ್ಷ್ಮಿ ಟೀಮ್ ಬರುತ್ತೆ. ಅದರಲ್ಲಿ ನಮ್ಮ ಸೂರಜ್ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ನನ್ನ ಪ್ರಕಾರ ಸೂರಜ್ ಇನ್ನೂ ಇರಬೇಕಾಗಿತ್ತು. ಯಾಕಂತಂದರೆ ಅನ್ಡಿಸರ್ವಿಂಗ್ ಇರೋವಂಥವ್ರು ಬಿಗ್ ಬಾಸ್ ಆಟ ಅಂತ ಬಂದಾಗ ಒಳಗಡೆ ಇದ್ದಾರೆ. ವ್ಯಕ್ತಿತ್ವ ಅಂತ ಬಂದಾಗೂ ಕೂಡ ಅಷ್ಟೇ, ಒಪಿನಿಯನ್ ತೊಗೋಬೇಕು ಅಂದಾಗೂ ಕೂಡ ಅಷ್ಟೇ, ಸ್ಟ್ಯಾಂಡ್ ತೊಗೊಬೇಕು ಅಂದಾಗೂ ಕೂಡ ಅಷ್ಟೇ, ಮನೆ ಕೆಲಸ ಅಂತ ಬಂದಾಗೂ ಕೂಡ ಅಷ್ಟೇ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ಕೆಲವರು ಅನ್ಡಿಸರ್ವಿಂಗ್ ಇದ್ದಂಥವ್ರು ಇದ್ದರು. ಸೊ ಅವ್ರನ್ನ
ಬಿಟ್ಟು ಸೂರಜ್ ಹೋಗಿರುವಂಥದ್ದು ಎಲ್ಲ ಸ್ವಲ್ಪ ಬೇಜಾರಾಯಿತು. ಇನ್ನೇ ಒಂದು ಎಪಿಸೋಡಲ್ಲಿ ನೋಡಿದ್ರೆ ನಮ್ಮ ಮಾಳು ಅವರು ಎಲಿಮಿನೇಟ್ ಆಗ್ತಾರೆ. ಆ್ಯಂಡ್ ಮಾಳು ಎಲಿಮಿನೇಟ್ ಆಗಿರೋದು ನನಗೇನು ಅಷ್ಟು ಆಶ್ಚರ್ಯ ಅಂತ ನನಗೆ ಅನಿಸಲಿಲ್ಲ. ಬಿಕಾಸ್ ಏನಂತಂದರೆ ಅಲ್ಲಿ ಇವಾಗ ಸ್ಪಂದನ ಆ್ಯಂಡ್ ಮಾಳು ಅಂತ ಬಂದಾಗ ಇಬ್ಬರು ಕೂಡ ಅಂಥ ವೀಕ್ ಕಂಟೆಸ್ಟೆಂಟ್, ಅಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ. ಹೊರಗಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಳುಗೆ ಜಾಸ್ತಿನೇ ಇದೆ. ಸೊ ಇವಾಗ ನಾವು ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಮಾಳು ಯಾವ ರೇಂಜಿಗೆ ಹೊರಗಡೆ ಆಡ್ತಿದ್ದಾರೆ, ಇಂಟರ್ವ್ಯೂವಲ್ಲಿ ಅವ್ರ ಮಾತುಕತೆ ಯಾವ್ದು ಆಗಿರ್ಬೋದು, ಕೆಲವೊಂದು ಹೇಳಿಕೆಗಳು ಏನು ನಡೀತಾ ಇದೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಅವರು ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಆಗಿದ್ದಾರೆ ಅಂತ ನನಗನ್ಸುತ್ತೆ ಹೊರಗಡೆ ಇದ್ದಂಥ ಸಪೋರ್ಟ್ಗೆ. ಸೊ ಆ ಒಂದು ಮಾತುಗಳೆಲ್ಲ ಹೊರಗಡೆ ಬರ್ತಾ ಇದೆ. ನಾನೇ ಗೆಲ್ಲಬೇಕಾಗಿತ್ತು, ನಾನೇ ಇರ್ತಿದ್ದೆ, ಗಿಲ್ಲಿ ಹಾಗೆ ಗಿಲ್ಲಿ ಹೀಗೆ, ಗಿಲ್ಲಿ ಒಂದು ವ್ಯಕ್ತಿತ್ವ ಇದು ಮಾಡ್ತಾನೆ ಹಂಗೆ ಹಿಂಗೆ ಎಲ್ಲ ಓಕೆ. ಮಾಳು ಹೊರಗಡೆ ಬಂದು ಏನು ಮಾತಾಡ್ತಿದ್ದಾರೆ, ಅದೇ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ರೆ ಮೇ ಬಿ ಅವ್ರಿಗೆ ಇನ್ನೂ ಚಾನ್ಸಸ್ ಸಿಗ್ತಿತ್ತೇನೋ ಅಂತ ನನಗನ್ಸುತ್ತೆ. ಹೊರಗಡೆ ಸಪೋರ್ಟ್ ಇತ್ತು, ನಾನು ಅದೇ ಹೇಳ್ತಾ ಇದ್ವಿ. ಹೊರಗಡೆ ಇರುವಂಥ ಸಪೋರ್ಟ್ಗೆ ಅವ್ನು ನನ್ನ ಪ್ರಕಾರ ಒಂದು 30% ಕೂಡ ಆಡಿಲ್ಲ ಅಂತ ನನಗನ್ಸಿದೆ. ಸುಮ್ಮನೆ ಇದ್ದ. ಅದು ಬಿಟ್ಟರೆ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಸ್ಕೊಂತಿದ್ದ ಬಿಟ್ಟರೆ ಇನ್ನೂ ಒಪಿನಿಯನ್ಗಳು ಶೇರ್ ಮಾಡಬೇಕು ಅಂತಂದಾಗ ಇನ್ನೂ ಒಂಚೂರು ಆ್ಯಕ್ಟಿವ್ ಆಗಿರಬೇಕಾಗಿತ್ತು ಬಿಗ್ ಬಾಸ್ ಮನೆ ಒಳಗಡೆಗೆ. ಸೊ ಇವಾಗ ಹೊರಗಡೆಗೆ ಬಂದು ಸೊ ಆ ಥರ ಈ ಥರ ಸೊ ನಾನು ಇನ್ನೂ ಗೆಲ್ತಾ ಇದ್ದೆ, ನನಗೆ ಉತ್ತರ ಕನ್ನಡ ಕಡೆ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು, ನನಗೆ ಹರಕೆ ಹೊತ್ತಿದ್ರು, ಸೊ ಹಾಗೆ ಹೀಗೆ ಎಲ್ಲ ಕಣ್ಣೀರು ಹಾಕ್ತಾವ್ರೆ ಉತ್ತರ ಕರ್ನಾಟಕ ಕಡೆಯಿಂದ ಅಂತೆಲ್ಲ ಮಾತಾಡ್ತಿದ್ದಾರೆ. ಸೊ ನಾನು ಒಬ್ಬ ಉತ್ತರ ಕರ್ನಾಟಕದವನು ಆಗಿರೋದು ಹಾಗೇ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಹೊರಗಡೆ ಇದ್ದಂಥ ಒಂದು ಸಪೋರ್ಟ್ಗೆ ನನ್ನ ಪ್ರಕಾರ ಯಾರು ನಮ್ಮ ಮಾಳು ಅವರು ಒಂದು 30% ಕೂಡ ಮಾಡಿಲ್ಲ ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ಒಂದು 50% ಮಾಡಿದ್ರು ಕೂಡ ನಾವು ಹೇಳ್ತಿದ್ವಿ ಏನೋ ಒಂದು ಮಾಡಿದಾರಪ್ಪ ಅಂತ ಹೇಳ್ಬಿಟ್ಟು. ಹೊರಗಡೆ ಏನು ಇಷ್ಟು ಮಾತಾಡ್ತಿದ್ದಾರೆ, ಬಿಗ್ ಬಾಸ್ ಮನೆ ಒಳಗಡೆ ಇದ್ಮೇಲೂ ಕೂಡ ನೀವು ಒಂದು ಸ್ವಲ್ಪ ಮಾತಾಡಬೇಕಾಗುತ್ತೆ, ವಾಯ್ಸ್ ರೈಸ್ ಮಾಡಬೇಕಾಗುತ್ತೆ, ಒಪಿನಿಯನ್ಗಳನ್ನ ಶೇರ್ ಮಾಡಬೇಕಾಗುತ್ತೆ. ಸೊ ಅವಾಗಲೇ ಗೊತ್ತಾಗುವಂಥದ್ದು ನಿಮ್ಮ ವ್ಯಕ್ತಿತ್ವ ಏನು ಅಂತ. ಓಕೆ, ನೀವು ಸುಮ್ಮನೆ ಹೇಳ್ತೀರಾ ಕೆಲವೊಂದು ಕಿತ್ತಾಟಕ್ಕೆ ನಾನು ಹೋಗಲ್ಲ ಅಂತ ಹೇಳ್ತೀರಾ. ಹೋಗೋದು ತಪ್ಪಲ್ಲ, ಬಟ್ ನೀವು ಹೋಗಿ ಏನು ಮಾತಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಬಿಗ್ ಬಾಸ್ ಮನೆ ಅಂತ ಬಂದಾಗ. ಸೊ ನೀವು ಏನೇನೋ ಕಿತ್ತಾಟ ನಡೀತಾ ಇದೆ ಅಂತಂದಾಗ ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ಲಿಕ್ಕೆ ಆಗಲ್ಲ. ಅಲ್ಲಿ ಬಿಗ್ ಬಾಸ್ ಆಟನೇ ಬೇರೆ, ನೀವು ಹೊರಗಡೆ ಇರುವಂಥದ್ದೇ ಬೇರೆ. ನಾನು ಸುಮಾರು ಟೈಮಲ್ಲಿ ಹೇಳಿದ್ದೀನಿ, ನೀವು ಹೊರಗಡೆಗೆ ಹೇಗಿದ್ದೀನಿ ಇಲ್ಲೂ ಕೂಡ ಹಾಗೇ ಇದ್ದೀನಿ, ಅದೆಲ್ಲ ನಡೆಯಲ್ಲ. ಸೊ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಅಲ್ಲಿ ಏನಾದರೂ ಒಂದು ಕಂಟೆಂಟು ಅಂತ ಬಂದಾಗ ಕೊಡಲೇಬೇಕಾಗತ್ತೆ, ಅಥವಾ ನೀವೇನಾದರೂ ಸೌಂಡ್ ಮಾಡಲೇಬೇಕು. ಧ್ರುವಂತ್ 2-3 ವಾರದಿಂದ ಹಿಂದೆನೇ ಔಟ್ ಆಗಬೇಕಾದಂಥವನು ಇಲ್ಲಿವರೆಗೂ ಬಂದಿದ್ದೇನೆ ಅಂತಂದರೆ ಅವನೇನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾನೆ. ಪಾಸಿಟಿವ್ ಆರ್ ನೆಗೆಟಿವ್ ಅಗೇನ್ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಅನ್ನೋದು ಬರೀ ಪಾಸಿಟಿವೇ ಅಲ್ಲ, ಬರೀ ವ್ಯಕ್ತಿತ್ವನೇ ಅಲ್ಲ, ಬರೀ ಆಟನೇ ಅಲ್ಲ, ಆ್ಯಂಡ್ ಬರೀ ಟಾಸ್ಕೇ ಅಲ್ಲ, ಎಲ್ಲನೂ ಇನ್ಕ್ಲೂಡ್ ಆಗಿ ಆಗುವಂಥದ್ದು ಅದು, ಇನ್ಕ್ಲೂಡಿಂಗ್ ಹೊರಗಡೆ ಓಟು ಕೂಡ ಅಷ್ಟೇ. ನನ್ನ ಪ್ರಕಾರ ಮಾಳು ಇಲ್ಲಿವರೆಗೂ ಬಂದಿರುವಂಥದ್ದು ಅವನ ಒಂದು ಬಲದಿಂದ ಅಲ್ಲ, ಇಲ್ಲಿವರೆಗೂ ಬರೋಕ್ಕೋ ಕಾರಣ ಆ ಜನಗಳಷ್ಟೇ. ಸೊ ಆ ಜನಗಳ ಒಂದು ಪ್ರೀತಿ ಓಟ್ಗೆ ಯಾರು ನಮ್ಮ ಮಾಳು ಏನು ಮಾಡಿದಾನೆ ಅಂತ ಅವ್ನು ಕೇಳ್ಕೊಬೇಕು. ನಾನು ಹೊರಗಡೆ ಏನಕ್ಕಿದ್ದೀನಿ, ಇಷ್ಟೊಂದು ಸಪೋರ್ಟ್ ಇದ್ದರೂ ಕೂಡ ನಾನು ಹೊರಗಡೆ ಏನಕ್ಕೆ ಬಂದಿದ್ದೀನಿ ಅಂತ ಅವ್ನು ಮಿರರ್ ಮುಂದೆ ನಿಂತ್ಕೊಂಡು ಅವ್ನು ಕೇಳ್ಕೊಬೇಕು. ನಾನು ಆ ಜನಗಳಿಗೆ ಆ ಒಂದು ಓಟಿಗೆ ಎಷ್ಟು ಬೆಲೆ ಕೊಟ್ಟಿದ್ದೀನಿ ಅಂತ. ಸೊ ಇವಾಗ ಬಂದು ನಾನು ಬಿಗ್ ಬಾಸ್ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹರಕೆ ಹೊತ್ತಿದ್ರು, ಓಕೆನಪ್ಪ, ಎಲ್ಲ ನೀನು ಜನಗಳು ಮಾಡಿದ್ದಾರೆ, ನೀನು ಜನಗಳಿಗೋಸ್ಕರ ಏನು ಕೊಟ್ಟಿದ್ಯಾ? ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಂಡಿದ್ಯಾ ಅಷ್ಟೇ, ಅದು ಬಿಟ್ಟರೆ ನೀನೇನು ಮಾಡಿಲ್ಲ. ಅಟ್ಲೀಸ್ಟ್ ನಿನ್ನ ಕಲೆ ಏನಿದೆ, ಏನು ಹಾಡ್ತೀನಿ ಅಂತ ಹೇಳ್ತಿಲ್ವಾ, ಅಟ್ಲೀಸ್ಟ್ ಅದಾದರೂ ಕರೆಕ್ಟಾಗಿ ಮಾಡಿದ್ಯಾ? ಅಥವಾ ಅದನ್ನು ಟೆಲಿಕಾಸ್ಟ್ ಮಾಡೋ ರೀತಿಯಲ್ಲಿ ಹಾಡಿದ್ಯಾ? ನನ್ನ ಪ್ರಕಾರ ಇಲ್ಲ. ಮಾಳು ಅಂತ ಬಂದಾಗ, ಸಿಂಗರ್ ಅಂತ ಬಂದಾಗ ನನ್ನ ಪ್ರಕಾರ ಇವಾಗಲೂ ಕೂಡ ಸುಮಾರು ಜನ ಭಜನೆ ಪದಗಳು ಹಾಡುವಂಥವ್ರು ಅವ್ರಿಗಿಂತ ಚೆನ್ನಾಗಿ ಹಾಡ್ತಾರೆ. ಅವ್ರಿಗೆ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಓಕೆ, ಸುಮಾರು ಜನ ಉತ್ತರ ಕರ್ನಾಟಕ ಕಡೆಗೆ ಇನ್ನೂ ಭಜನಿ ಪದ ಅಂತ ಬಂದಾಗ ಅವ್ರಿಗಿಂತ ತುಂಬ ಚೆನ್ನಾಗಿ ಹಾಡುವಂಥವ್ರು ಇದ್ದಾರೆ. ಹೆಂಗೋ ಯೂಟ್ಯೂಬಲ್ಲಿ ಜನ ಇಷ್ಟಪಟ್ಟಿದ್ದಾರೆ, ಓಕೆ ಹೋಗ್ತಿದೆ, ಹೋಗಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಲೆ ಅಂತ ಬಂದಾಗ ಅದನ್ನು ಇನ್ನೂ ಚೂರು ಚೆನ್ನಾಗಿ ತೋರಿಸ್ಕೋಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಓಕೆ, ಸೊ ಇದು ನನ್ನ ಒಂದು ರಿವ್ಯೂ ಆಯಿತು. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಏನೇನಾಗಿದೆ ಅಂತ ಆಲ್ರೆಡಿ ನೋಡಿದ್ರೆ ನೀವು. ಸೊ ನಾನು ಇದನ್ನು ಎಪಿಸೋಡ್ಗಿಂತ ಮುಂಚೆ ಒಂದು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಾನು ಹೇಳಲಿಕ್ಕೆ ಆಗಲ್ಲ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇವತ್ತಿನ ಎಪಿಸೋಡು ಆ್ಯಂಡ್ ಲಾಸ್ಟ್ ವೀಕಲ್ಲಿ ಆಗಿರುವಂಥದ್ದು ಆ್ಯಂಡ್ ಮಾಡೋ ಕೆಲವೊಂದು ಸ್ಟೇಟ್ಮೆಂಟ್ ಬಗ್ಗೆ ಆ್ಯಂಡ್ ಸೂರಜ್ ಎಲಿಮಿನೇಟ್ ಆಗಿರೋ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಆ್ಯಂಡ್ ಟಾಪ್ 6 ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.